ಕರ್ಮದ ಜೊತೆಗಿರುವ ನಂಟು ಅಂದರೆ ನಾನು ಮಾಡಿದೆ ಅನ್ನೋದನ್ನು ಬಿಡಬೇಕು. ನಾನು ಮಾಡಿದ್ದಕ್ಕೆ ಆಯಿತು ಅನ್ನೋದನ್ನು ಬಿಡಬೇಕು. ನಾನಿಲ್ದರೆ ಯಾರ ಕೈಲೂ ಮಾಡ್ಲಿಕ್ಕೆ ಆಗಲ್ಲ ರೀ ಅದು ಅನ್ನೋದನ್ನು ಬಿಡಬೇಕು. ನಾನು ಮಾಡಿದೆ, ನನ್ನಿಂದಾಯಿತು, ನನ್ನಿಂದಲೇ, ನನಗಾಗಿ, ನನ್ನ ಬಿಟ್ಟರಿನ್ನಿಲ್ಲ. ಈ ನಾನು ಜೊತೆಗೆ ಯಾವ್ಯಾವುದು ವಿಭಕ್ತಿಗಳಿದೆ ಅದನ್ನೆಲ್ಲ ಬಿಟ್ಟು ದೇವರಲ್ಲಿ ಭಕ್ತಿಯಿಂದ ಮಾಡಿದಾಗಬೇಕು. ನಾವು ವಿಭಕ್ತಿಯಿಂದ ಮಾಡ್ತೀವಿ, ನಾನಾಯಿತು, ನನ್ನಿಂದಾಯಿತು, ನನ್ನಿಂದಲೇ, ನಾನು ಬಿಟ್ಟರಿನ್ನಿಲ್ಲ, ಇದೆಲ್ಲ ಬಿಡಬೇಕು. ಇದು ನಂಟು. ನಂಟು ಅಂದರೆ ಅಂಟು. ಅದೇ ನಿಮ್ಮ ಜೀವನದ ಗಂಟು. ನಿಮ್ಮ ಬಂಧನಕ್ಕೆ ಕಾರಣ ಆಗೋದು ನಾನು ಮಾಡಿದೆ ಅನ್ನೋದು. ಜೊತೆಗೆ ಇದರಿಂದ ಬರುವ ಫಲಕ್ಕೆ ನಾನೇ ರೈಟ್ ಪರ್ಸನ್, ನನಗೇ ಇದು ಸಿಗಬೇಕು, ಈ ಫಲಕ್ಕೆ ನಾನು ಅಧಿಕಾರಿ ಅಂತ ಯಾರು ಅನ್ಕೊಳ್ತಾನಲ್ಲ, ಇದನ್ನು ಬಿಡಬೇಕಂತೆ. ಇದನ್ನು ಬಿಡೋದೇ ಕರ್ಮತ್ಯಾಗ. ಹಾಗಾದ್ರೆ ಮಾಡುವಾಗ ಏನಂತ ಮಾಡಬೇಕು? ನಾನಂತ ಮಾಡಬಾರ್ದು ಅಂತೀರಿ, ನಾನು ಮಾಡಿದೆ ಅಂತ ಮಾಡಬಾರ್ದು ಅಂತ ಅಂತೀರಿ, ಅದರ ಫಲವನ್ನು ಬಯಸಬಾರ್ದು ಅಂತೀರಿ. ಹಾಗಾದ್ರೆ ಮಾಡುವಾಗ ಏನಂತ ಮಾಡಬೇಕು? ಕರ್ತವ್ಯಾನಿ ಇತಿ ಮೇ ಪಾರ್ಥ, ಇದು ನನ್ನ ಡ್ಯೂಟಿ ಅಂತ ಮಾಡಬೇಕಂತ. ಮಕ್ಕಳಿಗೆ ತಾಯಿ ತಂದೆಗಳು ಜೀವನದಲ್ಲಿ ತುಂಬ ಮಾಡ್ತಾರೆ. ಅವ್ರು ಮಾಡುವಷ್ಟು ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಡಿ ಒಂದು ಕಾಲದಲ್ಲಿ ತುಂಬ ಪಶ್ಚಾತ್ತಾಪ ಪಡ್ತಾರೆ. ಆ ಮಗ ಅಪ್ಪ ಅಮ್ಮನಿಗೆ ವಿರುದ್ಧವಾಗಿ ಹೆಂಡತಿ ಜೊತೆ ಹೊರಟಾಗ ಅಮ್ಮ ಅಳ್ತಾಳೆ, ನೀನು ಇಷ್ಟಿಂದ ಇಷ್ಟು ಮಾಡ್ಲಿಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ, ಇವತ್ತು ಹೀಗೆ ಮಾಡಿಬಿಟ್ಟೆ ನೀನು ಅಂತ. ನಿಜವಾಗಿಯೂ ಹಾಗಾಗಲಿಕ್ಕೆ ಕಾರಣ ನಿಮ್ಮ ಅಭಿಮಾನ. ನಾನು ಮಾಡಿದೆ, ನಾನು ಮಾಡಿದೆ. ಹಾಗಾದ್ರೆ ನೀವು ಮಾಡುವಾಗ ಏನಂತ ಮಾಡಬೇಕಿತ್ತು? ನಾನು ತಾಯಿ, ಇದು ನನ್ನ ಮಗು, ಮಾಡಬೇಕಾದ್ದು ನನ್ನ ಡ್ಯೂಟಿ, ಇದು ಕರ್ತವ್ಯ ಅಂತ ಮಾಡಿದರೆ ಇಷ್ಟು ದುಃಖ ಆಗ್ತಿರಲಿಲ್ಲ. ಮಗು ಚೆನ್ನಾಗಿರಲಿ ಅಂತ ಮಾಡಿದ್ರೆ ವಿನ ಒಳಗಿರುವ ಭಗವಂತ ಪ್ರೀತನಾಗಲಿ ಅಂತ ಮಾಡಲಿಲ್ಲ. ಅದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್. ಹಾಗಾದ್ರೆ ಏನೇ ಮಾಡುವಾಗ ನನ್ನ ಡ್ಯೂಟಿ ಅಂತ ಮಾಡಿ, ಡ್ಯೂಟಿ ಮಾಡುವಾಗ ಭಗವಂತನ ಪ್ರೀತಿ ಅದಕ್ಕೆ ಫಲ ಅನ್ನುವ ಉದ್ದೇಶದಲ್ಲಿ ಮಾಡಬೇಕು. ಹಾಗೆ ಮಾಡಿದರೆ ಕರ್ಮಗಳೇ ತಾರಕ ಆಗತ್ತೆ. ಇಲ್ಲದಿದ್ರೆ ಈ ಎರಡನ್ನು ಮರೆತು ಅಹಂಕಾರದಿಂದ, ಮಮಕಾರದಿಂದ, ಫಲದ ಕಾಮನೆಯಿಂದ ಕರ್ಮವನ್ನ ಮಾಡಿದ್ದೆ ಆದರೆ ಆ ಕರ್ಮಗಳೇ ನಿಮಗೆ ಮಾರಕ, ಬಂಧನಕ್ಕೆ ಕಾರಣ ಆಗತ್ತೆ. ಕರ್ಮ ಒಂದೇ, ಸ್ನಾನ ಒಂದೇ, ತಾರಕವೂ ಹೌದು, ಮಾರಕವೂ ಹೌದು. ಮೈ ತೊಳ್ಕೊಳ್ಬೇಕು ಅಂತ ಮಾಡಿದರೆ ಮಾರಕ, ಒಳಗಿರುವ ಭಗವಂತ ಇದು ನಿನಗೆ ಅಭಿಷೇಕ ಅಂತ ಮಾಡಿದರೆ ತಾರಕ.